ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 16ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಕರ್ಮ ಯಾವುದು ಅಕರ್ಮ ಯಾವುದು ಇದನ್ನ ನಿರ್ಣಯ ಮಾಡೋದ್ರಲ್ಲಿ ಬುದ್ಧಿವಂತರು ಕೂಡ ಮೋಹಿತರಾಗ್ಬಿಡ್ತಾರೆ. ಸೊ ಕರ್ಮ ತತ್ವವನ್ನ ನಾನು ನಿನಗೆ ಚೆನ್ನಾಗಿ ಹೇಳ್ತೀನಿ, ಅದನ್ನ ತಿಳ್ಕೊಂಡು ನೀನ್ ಕರ್ಮ ಬಂಧನದಿಂದ ಮುಕ್ತನಾಗು ಅಂತ ಹೇಳೋದನ್ನ ನಾವು ತಿಳ್ಕೊಂಡ್ವಿ. ಪ್ರಶ್ನೆಯಲ್ಲಿ ಕೂಡ ಕವಯಃ ಅನ್ನೋದು ಯಾರಿಗೆ ಹೇಳಿದ್ದಾರೆ? ಯಾರು ಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾನೋ ಅಂಥ ಮನುಷ್ಯನ ಬಗ್ಗೆ ಹೇಳೋದು. ಮತ್ತೆ ಕರ್ಮ ಅಕರ್ಮಗಳ ನಿರ್ಣಯದಲ್ಲಿ ಮೋಹಿತರಾಗೋದು ಅಂತಂದ್ರೆ ಏನು ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದ್ರೆ ಯಾವುದು ಇಷ್ಟೆಲ್ಲ ಶಾಸ್ತ್ರಗಳಲ್ಲಿರೋದನ್ನ ತಿಳ್ಕೊಂಡಿದ್ರು ಕೂಡ ಯಾವುದನ್ನ ಮಾಡಬೇಕು, ಇಂಥ ಕರ್ತವ್ಯಗಳನ್ನ ಮಾಡಿದ್ರೆ ನಾನು ಬಂಧನದಿಂದ ಮುಕ್ತನಾಗ್ತೀನಿ ಅಥವಾ ಇಂಥ ಕರ್ತವ್ಯಗಳನ್ನ ಮಾಡಿದ್ರೆ ನಾನು ಬಂಧನಕ್ಕೆ ಒಳಗಾಗ್ತೀನಿ ಅನ್ನೋದೆಲ್ಲ ತಿಳ್ಕೊಂಡಿದ್ರು ಕೂಡ ಈ ಕ್ರಿಯೆ ಅಥವಾ ಕ್ರಿಯೆಯ ತ್ಯಾಗ ಇದನ್ನ ಕರ್ಮ ಅಂತ ಹೇಳ್ತಾರೆ. ಇದು ಕರ್ಮ. ಮತ್ತೆ ಇದನ್ನ ಬಿಡೋದು ಅಥವಾ ಆ ಕ್ರಿಯೆಯನ್ನ ಮಾಡೋದು ಅಕರ್ಮ. ಇದರ ಬಗ್ಗೆ ಅವರ ಬುದ್ಧಿ ಸರಿಯಾಗಿ ನಿರ್ಣಯವನ್ನ ತಗೊಳ್ಳೋದಿಲ್ವೋ? ಅಂದ್ರೆ ಏನು? ಕರ್ಮವನ್ನ ಅಕರ್ಮ ಅಂತ ಅನ್ಕೊಳ್ಳೋದು, ಅಕರ್ಮವನ್ನ ಕರ್ಮ ಅಂತ ಅನ್ಕೊಳ್ಳೋದು, ಯಾವುದು ಕರ್ಮ ಯಾವುದು ಅಕರ್ಮ ಅನ್ನೋದ್ರ ಬಗ್ಗೆ ಸರಿಯಾಗಿ ನಿರ್ಧಾರವನ್ನ ತಗೊಳ್ಳೋದಕ್ಕೆ ಆಗದೆ ಇರೋದಿರುತ್ತಲ್ಲ, ಅದನ್ನ ಇಲ್ಲಿ ಮೋಹಿತರಾಗೋದು ಅಂತ ಹೇಳಿರೋದು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಮತ್ತು ಅಪಿ ಅನ್ನುವಂಥ ಪದದ ಪ್ರಯೋಗವನ್ನ ಮಾಡಿ ದೊಡ್ಡ ದೊಡ್ಡ ಬುದ್ಧಿವಂತರೇ ಮೋಹಿತರಾಗಬೇಕಾದ್ರೆ ಈ ವಿಷಯದಲ್ಲಿ, ಇನ್ನು ಸಾಧಾರಣ ಮನುಷ್ಯ ಅವನ ಬಗ್ಗೆ ಹೇಳೋದಾದ್ರೂ ಏನಿದೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಆ ಅಪಿ ಅನ್ನುವಂಥ ಪದವನ್ನ ಉಪಯೋಗ ಮಾಡಿದ್ದಾರೆ ಅಂತ ಕೂಡ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯಾವ ಕರ್ಮ ತತ್ವದ ವರ್ಣನೆಯನ್ನ ಮಾಡೋದಕ್ಕೋಸ್ಕರ ಭಗವಂತ ಪ್ರತಿಜ್ಞೆಯನ್ನ ಮಾಡಿದಾನೋ ಅದರ ವರ್ಣನೆ ಎಲ್ಲಿದೆ ನಮಗೆ ಈ ಅಧ್ಯಾಯದಲ್ಲಿ, ಎಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಮತ್ತೆ ಅದನ್ನ ತತ್ವದಿಂದ ತಿಳ್ಕೊಳ್ಳೋದು ಅಂತಂದ್ರೆ ಅರ್ಥ ಏನು, ಮತ್ತೆ ಇದನ್ನ ತಿಳ್ಕೊಂಡು ಕರ್ಮ ಬಂಧನದಿಂದ ಮುಕ್ತಿ ಅನ್ನೋದು ಹೇಗಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಟ್ಟು 3 ಪ್ರಶ್ನೆ ಇದರಲ್ಲಿ ಕೇಳಿದ್ದಾರೆ. ಈಗ ಅದರ ಉತ್ತರ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೇಲೆ ಹೇಳಿರುವಂತ ಕರ್ಮತತ್ವದ ವರ್ಣನೆಯನ್ನ ಇದೇ ಅಧ್ಯಾಯದ 18ರಿಂದ, ಅಂದ್ರೆ ಈಗ ನಾವು 16ನೇ ಶ್ಲೋಕ ತಿಳ್ಕೊಳ್ತಾ ಇದೀವಲ್ವಾ, ಇನ್ನ ಒಂದು ಶ್ಲೋಕ ಆದ್ಮೇಲೆ 17 ಆದ್ಮೇಲೆ 18ನೇ ಶ್ಲೋಕ ಬರುತ್ತಲ್ಲ, ಅಲ್ಲಿಂದ ಹಿಡಿದು 32ನೇ ಶ್ಲೋಕದವರೆಗೂ ಕೂಡ ಈ ಕರ್ಮತತ್ವದ ವರ್ಣನೆಯನ್ನ ಭಗವಂತ ಮಾಡಿದಾನೆ. ಈಗ ನಮಗೆ ಗೊತ್ತಾಯ್ತಾ? ಕರ್ಮತತ್ವದ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ 4ನೇ ಅಧ್ಯಾಯದ 18ನೇ ಶ್ಲೋಕದಿಂದ ಹಿಡಿದು 32ನೇ ಶ್ಲೋಕದವರೆಗೂ ಕೂಡ ನಾವು ಓದಿದಾಗ, ಅದನ್ನ ತಿಳ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ ಕರ್ಮದ ವಿವರಣೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಆಮೇಲೆ ಯಾವ ಭಾವದಿಂದ ಮಾಡಿರುವಂತಹ ಯಾವ ಕರ್ಮ ಅಥವಾ ಕರ್ಮದ ತ್ಯಾಗ ಇದೆಯಾ ಅದು ಮನುಷ್ಯನಿಗೆ ಪುನರ್ಜನ್ಮ ರೂಪಿ ಬಂಧನಕ್ಕೆ ಕಾರಣವಾಗುತ್ತೋ, ಮತ್ತೆ ಯಾವ ಭಾವದಿಂದ ನಾವು ಮಾಡಿರುವಂಥ ಕೆಲಸ ಆಗಿರ್ಬೋದು ಅಥವಾ ಕೆಲಸವನ್ನು ಬಿಡೋದಾಗಿರಬಹುದು ಅದು ಮನುಷ್ಯನಿಗೆ ಪುನರ್ಜನ್ಮ ರೂಪಿ ಬಂಧನಕ್ಕೆ ಕಾರಣವಾಗದೆ ಅದು ಮುಕ್ತಿಗೆ ಕಾರಣವಾಗುತ್ತೋ ಅನ್ನುವಂತಹ ಮಾತನ್ನ ಆ ವರ್ಣನೆಯಿಂದ ಸರಿಯಾಗಿ ನಾವು ತಿಳ್ಕೊಳ್ಳೋದಿದೆಯಲ್ಲ, ಅದನ್ನೇ ತತ್ವದಿಂದ ತಿಳ್ಕೊಳ್ಳೋದು ಅಂತ ಹೇಳೋದು. ಏನು ಅಂತಂದ್ರೆ ನೋಡಿ, ಇವಾಗ ನಾನು ಯಾವ ಭಾವನೆಯನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತೀನೋ ಅಥವಾ ಆ ಕೆಲಸವನ್ನ ಬಿಡ್ತೀನೋ, ಈಗ ನಾನು ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಎಂಥ ಭಾವ ಇರುತ್ತೆ, ನಾನು ಏನ್ ಕಾರಣ ಇಟ್ಕೊಂಡು ಆ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಕೆಲಸವನ್ನ ಬಿಡ್ತಾ ಇದ್ದೀನೋ, ಕೆಲವೊಂದು ಏನಾಗುತ್ತೆ ಬಂಧನಕ್ಕೆ ಕಾರಣವಾಗುತ್ತೆ, ಕೆಲವೊಂದು ಮುಕ್ತಿಗೆ ಕಾರಣವಾಗುತ್ತೆ. ಅಂದ್ರೆ ಯಾವ ಕೆಲಸವನ್ನ ಯಾವ ರೀತಿ ನಾನು ಮನಸ್ಥಿತಿಯನ್ನ ಇಟ್ಕೊಂಡು ಮಾಡ್ತೀನಿ ಅಥವಾ ಇಟ್ಕೊಂಡು ಬಿಡ್ತೀನೋ ಅದರ ಮೇಲೆ ನನಗೆ ಮುಕ್ತಿ ಸಿಗುತ್ತೆ ಇಲ್ಲ ಬಂಧನ ಸಿಗುತ್ತಲ್ವಾ. ಈ ವಿಷಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದಿದೆಯಲ್ಲ, ಅದಕ್ಕೆ ತತ್ವದಿಂದ ತಿಳ್ಕೊಳ್ಳೋದು ಅಂತ ಅರ್ಥ ಆಯ್ತಾ. ಈಗ ನಾವು ಏನೋ ಒಂದು ಸುಮ್ಮನೆ ಮಾಡ್ಕೊಂಡು ಹೋಗೋದಲ್ಲ, ಇದನ್ನ ಮಾಡಿದ್ರೆ ಇದು ನನ್ನನ್ನು ಬಂಧಿಸುತ್ತಾ ಅಥವಾ ನನಗೆ ಮುಕ್ತಿಯನ್ನ ಕೊಡುತ್ತಾ ಅಂತ ತಿಳ್ಕೊಂಡು ಆ ಭಾವನೆಯನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಥವಾ ಕೆಲಸವನ್ನ ಬಿಡ್ತೀವಲ್ವಾ, ಅದನ್ನ ಇಲ್ಲಿ ತತ್ವತಃ ತಿಳ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ರೀತಿ ಯಾರು ತತ್ವವನ್ನ ತಿಳ್ಕೊಂಡು ಅವನ ಅರ್ಥ ಮಾಡ್ಕೊಂಡಿರ್ತಾನೋ ಅಂತ ಮನುಷ್ಯ ಯಾವತ್ತೂ ಕೂಡ ಬಂಧನಕ್ಕೆ ಕಾರಣವಾಗುವಂತ ಯಾವುದೇ ರೀತಿಯ
ಕೆಲಸ ಆಗಿರ್ಬೋದು ಅಥವಾ ಕೆಲಸವನ್ನ ಬಿಡೋದು, ತ್ಯಾಗ ಮಾಡೋದು ಅಂತ ಹೇಳ್ತೀವಲ್ವಾ, ಅಂಥದನ್ನ ಮಾಡೋದೇ ಇಲ್ಲ ಅವನು. ಯಾಕೆ ಅಂತಂದ್ರೆ ಅವನು ಮಾಡುವಂಥ ಎಲ್ಲ ಕರ್ತವ್ಯ ಕರ್ಮಗಳು ಕೂಡ ಹೇಗಿರುತ್ತೆ? ಮಮತೆ ರಹಿತವಾಗಿರುತ್ತೆ, ಆಸಕ್ತಿ ರಹಿತವಾಗಿರುತ್ತೆ, ಫಲೇಚ್ಛೆ ಇಲ್ಲದೆ ಇರುತ್ತೆ, ಮತ್ತೆ ಅಹಂಕಾರನೇ ಇಲ್ಲದೆ ಕೇವಲ ಭಗವಂತನ ಪ್ರೀತ್ಯರ್ಥಕ್ಕೋಸ್ಕರ ಅಥವಾ ಲೋಕ ಸಂಗ್ರಹಕ್ಕೋಸ್ಕರನೇ ಆ ಕೆಲಸಗಳು ನಡೀತಾ ಇರತ್ತೆ. ಅಂದ್ರೆ ಅವ್ರಿಗೆಲ್ಲ ತತ್ವತಃ ಗೊತ್ತಾಗ್ಬಿಟ್ಟಿರುತ್ತೆ, ಇದು ಮಾಡಿದ್ರೆ ನನಗೆ ಬಂಧನ ಸಿಗುತ್ತೆ, ಇದು ಮಾಡಿದ್ರೆ ನನಗೆ ಮುಕ್ತಿ ಸಿಗುತ್ತೆ ಅನ್ನೋ ವಿಷಯ. ಅಂದ್ರೆ ಕರ್ಮದ ಸಿದ್ಧಾಂತವನ್ನ ಅಥವಾ ತತ್ವವನ್ನ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಅವ್ರು ಯಾವತ್ತೂ ಕೂಡ ಬಂಧನಕ್ಕೆ ಒಳಗಾಗೋ ಹಾಗೆ ಅವ್ರು ಯಾವುದೇ ಕೆಲಸ ಮಾಡೋದಿಲ್ಲ, ಏನನ್ನೂ ತ್ಯಾಗ ಮಾಡೋದಿಲ್ಲ. ಅದನ್ನ ಬಿಟ್ಟು ಅವರು ಲೋಕ ಸಂಗ್ರಹಕ್ಕೋಸ್ಕರ ಯಾವುದೇ ರೀತಿಯ ಮಮತೆ, ಆಸಕ್ತಿ, ಅಹಂಕಾರ ಏನೂ ಇಲ್ಲದೆ ಭಗವಂತನ ತೃಪ್ತಿಗೋಸ್ಕರ, ಭಗವಂತನನ್ನ ಸಂತೋಷ ಪಡಿಸೋದಕ್ಕೋಸ್ಕರ, ಮತ್ತೆ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅನ್ನುವಂಥ ಕಾರಣದಿಂದ ಅವರು ಕೆಲಸ ಮಾಡ್ತಾ ಇರ್ತಾರೆ. ಈ ಕಾರಣದಿಂದಾನೇ ಮೇಲೆ ಹೇಳಿರುವಂತಹ ಕರ್ಮತತ್ವವನ್ನ ತಿಳ್ಕೊಂಡು ಮನುಷ್ಯ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಈಗ ನೋಡಿ, ನಾವು ಕೂಡ ಮುಕ್ತಿಯನ್ನ ಬಯಸೋದಾದ್ರೆ ನಾವು ಭಗವಂತನ ಸಂತೋಷಕ್ಕೋಸ್ಕರ ನಮ್ಮ ಏನೇ ಕೆಲಸಗಳು, ಕರ್ತವ್ಯಗಳೇ ಇರಬಹುದು, ಅದನ್ನೆಲ್ಲ ಅವನು ಖುಷಿಗೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಮಾಡಬೇಕು. ಮತ್ತೆ ಜಗತ್ತಿಗೆ ಒಳ್ಳೇದಾಗ್ಲಿ ಅನ್ನುವಂಥ ಒಂದು ಕಾರಣದಿಂದ ನಾವು ಕೆಲಸಗಳನ್ನ ಮಾಡಬೇಕೇ ಹೊರತು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಯಾವುದೇ ಕೆಲಸಗಳನ್ನ ಮಾಡಬಾರ್ದು. ಆಗ ಮಾತ್ರ ನಾವು ಕರ್ಮಬಂಧನದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.